ಖಾಸಗಿ ಶಾಲಾ ಶಿಕ್ಷಕರು ಮತ್ತು ಹಾಗೆ ಆಡಳಿತ ಮಂಡಳಿಯವರ ಮುಷ್ಕರ ಕಾರ್ಯಕ್ರಮ ಇದೆ. ಇದೇನು ಹೆಮ್ಮೆಯ ವಿಚಾರ ಅಲ್ಲ, ಇದು ದುಃಖದ ಸಂಗತಿ. ಕಾರಣ ಏನಂದರೆ ಇವತ್ತು ನಮ್ಮ ಶಿಕ್ಷಕರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಈಗಾಗಲೇ ಕೋವಿಡ್-19 ಬಂದಾಗಲಿಂದ ಕಳೆದ ಮಾರ್ಚ್ನಿಂದ ಶಾಲೆಗಳಲ್ಲಿ ಶಿಕ್ಷಕರಿಗೆ ಸಂಭಾವನೆ ಕೊಡೋಕ್ಕೆ ಸಂಕಷ್ಟದಲ್ಲಿದ್ದಾರೆ. ಜೊತೆಗೆ ಆಡಳಿತ ಸಿಬ್ಬಂದಿಯವರು ಸಹ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಕಾರಣ ಏನಂದರೆ ಈ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರದ ಆದೇಶಗಳು ಹೇಗಿದೆ ಅಂದರೆ ಯಾವುದೇ ಬೆರಳೆಣಿಕೆ 2 ಶಿಕ್ಷಕ ಸಂಸ್ಥೆಗಳನ್ನು ಗುರುತಿಸಿ ಅವರಿಗೆ ತಗೊಂತಕ್ಕಂಥ ಶುಲ್ಕಗಳ ವಿಚಾರವಾಗಿ ಒಂದು ಆದೇಶಗಳನ್ನು ಹೊರಡಿಸ್ತಾ ಬರ್ತಾ ಇದೆ. ಈ ಆದೇಶಗಳಲ್ಲಿ ಪೋಷಕರಿಗೂ ಕನ್ಫ್ಯೂಷನ್ ಇದೆ, ಜೊತೆಗೆ ಮ್ಯಾನೇಜ್ಮೆಂಟ್ಗಳಿಗೂ ಮತ್ತು ಶಿಕ್ಷಕರಿಗೂ ಸಹ ಕನ್ಫ್ಯೂಷನ್ ಶುರುವಾಗಿದೆ. ಕಾರಣ ಏನಂದರೆ ಅದರಲ್ಲಿ ಯಾವುದೇ ಒಂದು ಸೈಂಟಿಫಿಕ್ ಆಗಿ ಒಂದು ವ್ಯವಸ್ಥಿತವಾಗಿ ಏನೂ ಮಾಡಿಲ್ಲ ಅವರು. ಕಾರಣ ಇಷ್ಟೇ ನೋಡಿ, ಬಡ್ಜೆಟ್ ಶಾಲೆಗಳು ಅಂತ ಇದ್ದಾವೆ. ಇವತ್ತೇನು ಇಲ್ಲಿ ಸಂಘಟನೆಗಳಾಗಿ ಬಂದಿದ್ದಾರೆ ಇವತ್ತು ಮುಷ್ಕರಕ್ಕೆ, ಇವರೆಲ್ಲ ಬಡ್ಜೆಟ್ ಶಾಲೆಗಳವರು. ಬಡ್ಜೆಟ್ ಶಾಲೆ ಅಂದರೆ ಬಿಲೋ 30-40,000 ಶುಲ್ಕವನ್ನು ಪಡೆದು ಶಾಲೆಗಳು ನಡೆಸ್ತಕ್ಕಂಥ ಈ ಮ್ಯಾನೇಜ್ಮೆಂಟ್ಗಳಿಗೆ ಭಾಳ ನೊಂದಿದ್ದಾರೆ. ಕಾರಣ ಏನಂದರೆ ಅದರಲ್ಲಿ ಮತ್ತೆ 30% ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಟ್ಯೂಷನ್ ಫೀಸಲ್ಲಿ 70% ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ನೀವು ಗಮನಿಸಿರ್ಬೋದು, ಈ ಬಡ್ಜೆಟ್ ಶಾಲೆಗಳಲ್ಲಿ ಟ್ಯೂಷನ್ ಫೀಸ್ ಅಂತ ಇರೋದು 6,000 to 10,000 ರೂಪಾಯಿ ಇರುತ್ತೆ ಮ್ಯಾಕ್ಸಿಮಮ್ಮು. 10,000ದಲ್ಲಿ ಅವರು ಮತ್ತೆ 70% ತೊಗೊಂಡು 30% ಡಿಸ್ಕೌಂಟ್ ಅಂದರೆ ಅಲ್ಲಿ ಹೋಯಿತು ಅವರಿಗೆ 30%. ಟೋಟಲಲ್ಲಿ ಫೀಸಲ್ಲಿ ಅವರಿಗೆ 70% to 80% ಡಿಸ್ಕೌಂಟ್ ಆಗಿ ಹೋಗ್ತಾ ಇದೆ. ಇದು ಸರ್ಕಾರ ದಯಮಾಡಿ ಗಮನಿಸಬೇಕು. ನಮ್ಮ ಶಿಕ್ಷಣ ಮಂತ್ರಿಗಳಿಗೂ ಈಗಾಗಲೇ ನಮ್ಮ ವೇದಿಕೆಯಲ್ಲಿ ಚರ್ಚೆ ಆಗ್ತಾ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಶಿಕ್ಷಣ ಮಂತ್ರಿಗಳವರ ತಾಯಿ ಕೂಡ ಒಬ್ಬ ಶಿಕ್ಷಕಿ ಆಗಿರೋದ್ರಿಂದ ಶಿಕ್ಷಕರ ಸಂಕಟ ಅವ್ರಿಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ದಯಮಾಡಿ ಶಿಕ್ಷಕರು ಮತ್ತು ಏನು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಇದ್ದಾರೆ, ಇವತ್ತು ಊಟಕ್ಕೂ ಕಷ್ಟಪಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಸಾಕಷ್ಟು ಶಿಕ್ಷಕರು ಇವತ್ತು ರಸ್ತೆ ಬದಿನಲ್ಲಿ ಆಹಾರ ಪದಾರ್ಥಗಳನ್ನು ಮಾರ್ತಕ್ಕಂಥ ಕೆಲಸ, ತರಕಾರಿ ಮಾರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಖಂಡಿತ ಅದು ನೋವಾಗುತ್ತೆ ನಮಗೆ. ಯಾಕೆಂದರೆ ಇವತ್ತು ದೇಶವನ್ನು ನಿರ್ಮಾಣ ಮಾಡ್ತಕ್ಕಂಥವರು ನಮ್ಮಲ್ಲಿ ಶಿಕ್ಷಕರು. ಮುಂದಿನ ಜನ್ರೇಷನ್ಗೆ ಶಿಕ್ಷಕರೇ ಸಿಗೋದಂಥ ಪರಿಸ್ಥಿತಿ ಉದ್ಭವ ಆಗೋಂಥ ಸ್ಥಿತಿನಲ್ಲಿ ನಮ್ಮ ದೇಶ ಹೋಗ್ತಾ ಇದೆ. ಕಾರಣ ಏನಂದರೆ ಶಿಕ್ಷಕರಿಗೆ ಗೌರವ ಇಲ್ಲ, ಮರ್ಯಾದೆ ಇಲ್ಲ. ಇವತ್ತು ನಮ್ಮ ಮಕ್ಕಳು ಯೋಚನೆ ಮಾಡ್ತಾ ಇದ್ದಾರೆ, ನಾನು ಮುಂದಿನ ದಿನದಲ್ಲಿ ಶಿಕ್ಷಕನ ಆಗಬೇಕೋ ಬೇಡವೋ ಅನ್ನೋ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ಮಕ್ಕಳಿದ್ದಾರೆ. ಕಾರಣ ಏನಂದರೆ ಶಿಕ್ಷಕರು ಬೇಕು. ನಮ್ಮ ದೇಶ ಅತ್ಯುತ್ತಮ ಸ್ಥಾನಕ್ಕೆ ಬೆಳಿಬೇಕಾದ್ರೆ, ನಮ್ಮ ದೇಶ ಒಂದು ಸುಸ್ಥಿತಿಗೆ ಹೋಗಬೇಕಾದ್ರೆ, ಎಕನಾಮಿಕಲಿ ಒಂದು ಮುಂದಕ್ಕೆ ಹೋಗಬೇಕಂದ್ರೆ ಶಿಕ್ಷಣ ಭಾಳ ಮುಖ್ಯ. ಶಿಕ್ಷಣ ಇಲ್ಲದಲೇ ದೇಶ ಕಟ್ಟಕ್ಕೆ ಅಸಾಧ್ಯ. ಇವತ್ತೇನು ರಾಜಕಾರಣಿಗಳಿರ್ಬೋದು, ಡಾಕ್ಟರ್ಗಳಿರ್ಬೋದು, ಇಂಜಿನಿಯರ್ಗಳಿರ್ಬೋದು, ಇವರೆಲ್ಲ ಒಂದು ಹಂತಕ್ಕೆ ಬರಬೇಕಾದ್ರೆ ಶಿಕ್ಷಣವೇ ಮುಖ್ಯ. ಶಿಕ್ಷಣ ಇಲ್ಲದೆ ದೇಶ ಮುಂದುವರಿಯಲು ಸಾಧ್ಯವಿಲ್ಲ. ಹಾಗಾಗಿ ಮಾನ್ಯ ಶಿಕ್ಷಣ ಮಂತ್ರಿಗಳು ಹಾಗೂ ಸರ್ಕಾರಕ್ಕೆ ನಂದು ವಿಶೇಷ ಮನವಿ, ದಯಮಾಡಿ ಈ ಶಿಕ್ಷಕರ ಸಂಕಟವನ್ನು ಅರ್ಥ ಮಾಡಿಕೊಂಡು ನೀವು ಮಾಡಿರ್ತಕ್ಕಂಥ ಆದೇಶಗಳನ್ನು ಪರಿಶೀಲನೆ ಮಾಡಿ ದಯಮಾಡಿ ಕೈ ಮುಗಿದು ಕೇಳ್ಕೊತೇವೆ, ನೀವು ಒಂದು ಸಹಕಾರ ಕೊಟ್ಟು ಈ ಶಿಕ್ಷಕರನ್ನು ಉಳಿಸ್ಕೊಳ್ಳಿ ಅಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೇವೆ. ರಾಧಾಕೃಷ್ಣ ಶಾಸ್ತ್ರಿ ಪಬ್ಲಿಕ್ ಸ್ಕೂಲ್ ಹುಣಸೂರು. ಸ್ವಾಮಿ, ಇವತ್ತು ನಾವು 50,000 ಸಂಖ್ಯೆಯಲ್ಲಿ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳು ಬೆಂಗಳೂರಿನಲ್ಲಿ ಬಹುದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಜೀವಮಾನದಲ್ಲಿ ಮೊದಲನೇ ಬಾರಿಗೆ ಬೀದಿಗೆ ಇಳಿದಿದ್ದೇವೆ. ಕಾರಣ ಇಷ್ಟೇ, ನಾವು ಇವತ್ತು ತಿನ್ನುವಂತಹ ಅನ್ನವನ್ನು ನೀವು ಕಿತ್ಕೊಳ್ತಾ ಇದ್ದೀರಾ. ನಮಗೆ ಮತ್ತು ಪೋಷಕರ ನಡುವೆ ಒಂದು ಒಳ್ಳೆಯ ಸಂಬಂಧ ಇತ್ತು, ಆ ಸಂಬಂಧವನ್ನು ನೀವು ಹಾಳು ಮಾಡ್ತಾ ಇದ್ದೀರಾ. ಶಾಲೆ ಮತ್ತು ಪೋಷಕರು ಸಮಾಜದ ನಡುವೆ ಒಂದೊಳ್ಳೆ ಸಂಬಂಧ ಇತ್ತು, ಆ ಸಂಬಂಧವನ್ನು ನೀವು ಸುರೇಶ್ ಕುಮಾರ್ ಅವರೇ ಹಾಳು ಮಾಡಿದ್ರಿ. ಯಾಕೆ ಈ ರೀತಿಯಾಗಿ? ನೀವು ಸಮಾಜ ಕಟ್ಟುವಂಥ ಕೆಲಸ ರಾಜಕಾರಣಿಗಳು ಮಾಡಬೇಕು, ಆದರೆ ಸಮಾಜ ಒಡೆಯುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ. ನಾವು ಶಿಕ್ಷಕರು ಅತ್ಯಂತ ಕಷ್ಟದಿಂದ ಪಾಠವನ್ನು ಹೇಳಿಕೊಟ್ಟು ಮ್ಯಾನೇಜ್ಮೆಂಟ್ ಕೊಡುವಂಥ ಸಂಬಳದಲ್ಲಿ ಸಮಾಜ ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದೀವಿ, ಮಕ್ಕಳಿಗೆ ಪಾಠ ಹೇಳ್ಕೊಡುವಂಥ ಕೆಲಸ ಮಾಡ್ತಿದ್ದೀವಿ. ಆದರೆ ನೀವು ಇವತ್ತಿನ ದಿವಸ ಮ್ಯಾನೇಜ್ಮೆಂಟಿಗೆ ನೀವು ಶುಲ್ಕವನ್ನು ತೆಗೆದುಕೊಳ್ಬೇಡಿ, ಶುಲ್ಕ ಪೇರೆಂಟ್ಸ್ಗಳು ಕೊಟ್ಟರೆ ತಗೊಳ್ಳಿ, ಇಷ್ಟೇ % ತಗೊಳ್ಳಿ. ಅವರಿಗೆ ಶಾಲೆಯಿಂದ ಮಕ್ಕಳನ್ನ ಹೊರಗೆ ಹಾಕೋ ಆಗಿಲ್ಲ, ಮಕ್ಕಳು ಎಕ್ಸಾಮ್ ಇಲ್ಲದೆ ಇದ್ರೂ ಪಾಸ್ ಮಾಡೋ ಹಂಗಿಲ್ಲ, ಮಕ್ಕಳು ಸ್ಕೂಲಿಗೆ ಬರದೇ ಇದ್ರೂ ಅವ್ರಿಗೆ ಕೇಳೋಂಗಿಲ್ಲ. ಈ ರೀತಿಯಲ್ಲಿ ದಿವಸಕ್ಕೊಂದು ಗೊತ್ತು ಗುರಿ ಇಲ್ಲದ ಹೇಳಿಕೆಯನ್ನು ಕೊಟ್ಟರೆ ಸಮಾಜದಲ್ಲಿ ನೀವು ಗೊಂದಲವನ್ನು ಸೃಷ್ಟಿ ಮಾಡ್ತಿದ್ದಾರೆ. ನೀವು ಶಿಕ್ಷಣ ಸಚಿವರು, ಬೇರೆ ಯಾವುದೇ ಸಚಿವರು ಇವತ್ತು ಯಾವುದೇ ಹೇಳಿಕೆ ಕೊಟ್ಟರು ಅದು ಯಾವುದೇ ಒಂದು ಪರಿಣಾಮವನ್ನು ಬೀರೋದು. ಆದರೆ ಶಿಕ್ಷಣ ಸಚಿವರು ಇಡೀ ಸಮಾಜಕ್ಕೆ ಮಾರ್ಗದರ್ಶನ ನೀಡುವಂಥವ್ರು. ನೀವು ಅತ್ಯಂತ ಪ್ರಬುದ್ಧಮಾನವಾದ ಹೇಳಿಕೆಗಳನ್ನು ನೀವು ನೀಡಬೇಕು, ಆದರೆ ಬಾಲಿಶ ತರಹದ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಾ, ದಿನಕ್ಕೊಂದು ಕಾನೂನನ್ನು ತರ್ತಾ ಇದ್ದೀರಾ. ಆ ದೃಷ್ಟಿಯಲ್ಲಿ ದಯಮಾಡಿ ಶಾಲೆಗಳು ತಮ್ಮ
ಪಾಡಿಗೆ ತಾವು ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಶುಲ್ಕದಲ್ಲಿ ಕಡಿಮೆ ಮಾಡಬೇಡಿ. 10ನೇ ತರಗತಿ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ನಾವು ಸ್ಪೆಷಲ್ ಕ್ಲಾಸ್ಗಳು ಮಾಡಬೇಕು, ವರ್ಕ್ಶಾಪ್ಗಳು ಮಾಡಬೇಕು, ಮತ್ತು ಪ್ರಿಪರೇಟರಿ ಎಕ್ಸಾಮ್ ಮಾಡಬೇಕು. ನೀವು ಅವ್ರಿಗೂ 70% ಅಂದರೆ ನಾವು ಎಲ್ಲಿ ಹೋಗೋಣ ಸ್ವಾಮಿ? LKG ಇಂದ 5ನೇ ಕ್ಲಾಸಿಂದ ಮಕ್ಕಳು ಬರ್ತಾ ಇಲ್ಲ, ಅದರಲ್ಲಿ 60% ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರ ಫೀಸ್ ಬರ್ತಾ ಇಲ್ಲ. ಅದಕ್ಕೆ ಯಾರು ಹೊಣೆಗಾರಿಕೆ? ನಮಗೆ ಈಗ ಯಾವುದೇ ರೀತಿಯಾದ ಶುಲ್ಕ ಕಡಿತಗೊಳಿಸೋದಕ್ಕಾಗಲ್ಲ. ದಯಮಾಡಿ ಇವತ್ತೇ ನೀವು ಎಲ್ಲ ಪೋಷಕರು ನೀವು ಶುಲ್ಕವನ್ನು ಕಟ್ಟಿ, ಇಲ್ಲ ಅಂದರೆ ನಿಮ್ಮ ಗೌರ್ಮೆಂಟ್ ಶಾಲೆ ಇದೆ, ಯಾರು ಕಟ್ಟಕ್ಕಾಗಲ್ಲ, ಅವರು ಗೌರ್ಮೆಂಟ್ ಶಾಲೆಗೆ ಸೇರಿಸ್ಕೊಳ್ಳಿ, ಗೌರ್ಮೆಂಟ್ ಶಾಲೆಯನ್ನು ಉದ್ಧಾರ ಮಾಡಿ. इस वीडियो को लाइक करें, हमारे चैनल को सब्सक्राइब कर बेल आइकन जरूर प्रेस करें हमारी लेटेस्ट वीडियो सबसे पहले देखने के लिए।